ತಾಲೂಕು ಪಂಚಾಯತಿ ಅಧಿಕಾರಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಳವಳ್ಳಿ ತಾಲೂಕು ಇಒ ಅಧಿಕಾರಿಗೆ, ಮಳವಳ್ಳಿ ತಾಲೂಕು ಇಒ ಅಧಿಕಾರಿಗಳಿಗೆ ಒಂದು ನಿಮಿಷ ನಾವು ಬೆಳಿಗ್ಗೆ ಬೆಂಡ್ರವಾಡಿ ಗ್ರಾಮದಲ್ಲಿ ಸುಮಾರು ಜನ ನಮಗೆ ಸಮಸ್ಯೆ ಇದೆ ಅಂತ ನಮಗೆ KRS ಮಾಹಿತಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಬೆಳಿಗ್ಗೆ 10 ಗಂಟೆಯಿಂದ ಬಂದು ಇಲ್ಲಿ ಗ್ರಾಮ ಪಂಚಾಯತಿ ಬೆಂಡ್ರವಾಡಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಪಂಚಾಯತಿಯ ಅಧಿಕಾರಿ ಆಗಲಿ, ತಾಲೂಕು ಪಂಚಾಯತಿ ಅಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಪಂಚಾಯತಿ ಆಗಲಿ, ಇಲ್ಲಿವರೆಗೂ ನಾವು ಅವ್ರಿಗೆ ಇಲ್ಲಿ ಆಗಿರೋ ಸಾವಿರಾರು ಸಮಸ್ಯೆಗಳಿವೆ, 100 ಸಮಸ್ಯೆ ಇದೆ. ಗ್ರಾಮಸ್ಥರೆಲ್ಲ ಇದ್ದಾರೆ, ಧರಣಿ ಕುದಿಯುತ್ತೆ, ಎಲ್ಲ ಸಮಸ್ಯೆಗಳನ್ನ ನಾವು ಹೇಳ್ತಾ ಇದ್ರು. ಇಲ್ಲೂ ಒಬ್ಬ ಅಧಿಕಾರಿಗಳು ಬಂದಿಲ್ಲ. ಈ ಅಧಿಕಾರಿಗಳು ಇಲ್ಲಿ ಬರೆಯುವ ತನಕ ನಾವು ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಅಧಿಕಾರಿಗಳು ಇಲ್ಲಿ ಬರೋಕಂಟ ನಾವು ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ. ದಯವಿಟ್ಟು ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ಪಂಚಾಯತಿ ಸಂಬಂಧಪಟ್ಟ PDO ಆಗಲಿ, ಇಲ್ಲ ತಾಲೂಕು ಅಧಿಕಾರಿ ಆಗಲಿ, ಇಲ್ಲ ಜಿಲ್ಲಾ ಪಂಚಾಯತಿ ಅಧಿಕಾರಿಯಲ್ಲಿ ಬರೋ ತನಕ ನಾವು ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇಲ್ಲೇ ಇವತ್ತು ಕೂತು ಈ ಸಮಸ್ಯೆಗಳು, ಇಲ್ಲಿರೋ ಊರಿನ ಸಮಸ್ಯೆಗಳು ಬಗೆಹರೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಅವ್ರಿಗೆ ಇದು ಮಾಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ. ಮತ್ತೆ ವಾರ್ನಿಂಗ್ ಕೂಡ ಮಾಡ್ತಾ ಇದೀವಿ. ಇವತ್ತು ಬರಲಿಲ್ಲ ಯಾವುದೇ ಕಾರಣ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. ಇಲ್ಲೇ ಕೊನೆಗೆ ಟೆಂಟ್ ವ್ಯವಸ್ಥೆ ಮಾಡೇ ಮಾಡ್ತೀವಿ ನಾವು. ದಯವಿಟ್ಟು ಈ ಕೂಡಲೇ ಇದನ್ನ ಗಮನಿಸಿ ತಾಲೂಕು ಪಂಚಾಯತಿ ಅಧಿಕಾರಿಯಲ್ಲಿ, ಜಿಲ್ಲಾ ಪಂಚಾಯತಿ ಅಧಿಕಾರಿಯಲ್ಲಿ ಕೂಡಲೇ ಸ್ಥಳಕ್ಕೆ ಬಂದು ಸಾರ್ವಜನಿಕರ ಸಮಸ್ಯೆಗಳು ಏನೇ ಅಂತ ನೀವು ತಗೋಬೇಕು. ಈಗಾಗಲೇ 100 ಕಂಪ್ಲೇಂಟ್ಗಳು ಎಲ್ಲ ಪೆಂಡಿಂಗ್ ಇರೋದ್ರಿಂದ ನಾವು ಯಾರೇ ಸಣ್ಣ ಪುಟ್ಟದವ್ರು ಬಂದರೆ ತಗೊಳ್ಳಲ್ಲ, ನಾವು ಕೊಡೋದಿಲ್ಲ, ಅವ್ರಿಗೆ ಅರ್ಜಿ ಕೊಡೋದಿಲ್ಲ. ಇಲ್ಲಿ ಆಲ್ರೆಡಿ ಅರ್ಜಿಗಳು ಕೊಟ್ಟು ವರ್ಷದ ಗಟ್ಟಲಾಗಿರೋ ಯಾವುದೇ ಕೆಲಸ ಆಗಿರೋದ್ರಿಂದ ಮೇಲಿನ ಅಧಿಕಾರಿ, ತಾಲೂಕು ಪಂಚಾಯತಿ ಅಧಿಕಾರಿ ಬರಬೇಕು, ಇಲ್ಲ ಜಿಲ್ಲಾ ಪಂಚಾಯತಿ ಅಧಿಕಾರಿ ಬರೋ ತನಕ ನಾವು ಈ ಪ್ರತಿಭಟನೆ ಕೈ ಬಿಡುವ ಮಾತೇ ಇಲ್ಲ. ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇವತ್ತು ಆದಷ್ಟು ಬೇಗ ಬರಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಪ್ರತಿಭಟನೆ ಕೂರ್ತಾ ಇದ್ವಿ. ಧಿಕ್ಕಾರ. ಬೆಂಡ್ರವಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ, ಬೆಂಡ್ರವಾಡಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ, ಮಳವಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಬೆಂಡ್ರವಾಡಿ ಗ್ರಾಮಸ್ಥರ ಜೊತೆಗೆ ನಾವು ಏನು ಧರಣಿ ಕೊಟ್ಟಿದ್ವೋ ಅದನ್ನ ನೀವು ಸ್ಥಳಕ್ಕೆ ಭೇಟಿ ನೀಡಿ ಏನೆಲ್ಲ ಆಹ್ವಾನಗಳಿತ್ತು ಅನ್ನೋದನ್ನ ನೀವು ಪರಿಶೀಲನೆ ಮಾಡಿದ್ದೀರಿ. ಈ ವಿಚಾರವಾಗಿ ಈ ಬೆಂಡವಾಡಿ ಗ್ರಾಮಸ್ಥರಿಗೆ ನೀವು ಏನಂತ ಹೇಳ್ತೀರಿ, ಮತ್ತೆ ಇದನ್ನ ಈ ಪರಿಹಾರ ಯಾವ ರೀತಿ ಕೊಡ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಾನು ಇಲ್ಲಿ ಸ್ವೀಕರಿಸಿದಂತ ಸಮಸ್ಯೆಗಳ ಪೈಕಿಯಲ್ಲಿ ಇಲ್ಲಿ ಪರ್ಮನೆಂಟ್ ಅದು ಸರ್ಕಾರದ ಮಟ್ಟದಲ್ಲಿ ಅದಕ್ಕೂ ತಾತ್ಕಾಲಿಕ ಜಿಲ್ಲಾ ಪಂಚಾಯತಿಗಳಿದೆ. ಎಸ್ಎಂಬಡಿಲಿ ಒಬ್ಬರು ಗ್ರೇಡ್ 1 ಸೆಕ್ರೆಟರಿ, ಅವ್ರ ಗ್ರೇಡ್ 1 ಸೆಕ್ರೆಟರಿ ನಾಳೆನೇ ಈಗ ಆದೇಶ ಆಗಿದೆ. ನಾನು ಸಿಗ್ನೇಚರ್ ಮಾಡಿ ನಾಳೆಯಿಂದನೇ ಅವ್ರು ಬಂದು ರಿಪೋರ್ಟ್ ಮಾಡ್ಕೊತಾರೆ. ಅವರು 6 ದಿನ ಇರ್ತಾರೆ. ಅವ್ರದ್ದು ಅದೊಂದು ಸಮಸ್ಯೆ ಪರಿಹಾರ ಆಯಿತು. ಮತ್ತೆ ಕಿರ್ಗಾವಲಲ್ಲಿ ಒಬ್ರು SDA ಇದ್ರು, ಅವ್ರನ್ನ ಪ್ರಭು ಅಂತೇಳಿ ಅವ್ರನ್ನೂ ಕೂಡ ಮಾಡಿದ್ದೀನಿ. ಅವ್ರು ವಾರದಲ್ಲಿ 3 ದಿನ ಬರ್ತಾರೆ. PDO ರೆಗ್ಯುಲರ್ ಆಗಿ 6 ದಿನನೂ ಬರ್ತಾರೆ. ಅದು ಸ್ವಲ್ಪ ಸಮಸ್ಯೆ ಪರ್ಮನೆಂಟ್ ಆಗಿ ಸರ್ಕಾರದ ಮಟ್ಟದಲ್ಲಿ ನಾವು ತಾತ್ಕಾಲಿಕವಾದ ಒಂದು ವ್ಯವಸ್ಥೆ ಮಾಡಿದ್ವಿ. ನಾಳೆಯಿಂದ ಬರ್ತಾರೆ. ಇನ್ನು ಎರಡನೇ ವಿಚಾರ ಏನು ಅಂತಂದರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ನಾನು ನೋಡಿದ ಮಟ್ಟದಲ್ಲಿ ಹ್ಯಾಂಡ್ ಪಂಪ್ಸ್ ಇದೆಲ್ಲ ಇವು ಆಡಳಿತ ಮಂಡಳಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲರೂ ಒಟ್ಟಾಗಿ ಅದೊಂದು ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ. ನಾನು ನೋಡಿದೆ ಮನುಷ್ಯರಾದಂಥವ್ರು ಯಾರೂ ಕೂಡ ಆ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಇಲ್ಲ. ಬಟ್ ತಪ್ಪಾಗಿದೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಆಡಳಿತ ಮಂಡಳಿನೂ ಹೊಣೆ, ಅಧಿಕಾರಿಗಳು ಹೊಣೆಯಾಗಿರ್ತಾರೆ. ಮುಂದೆ ನೋಡೋಣ. ಯಾವುದೇ ಅನಾಹುತಗಳು ಜರುಗದೇ ಇರೋದ್ರಿಂದ ದೇವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದೆ ಈ ರೀತಿ ಅನಾಹುತ ಆಗಬಾರ್ದು ಅಂತೇಳಿ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲ್ಕುಣೆ, ಕಿರ್ಗಾವಲು 2 ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ವಾಟರ್ ಮ್ಯಾನ್ಗಳಿದ್ದಾರೆ ಅಷ್ಟು ವಾಟರ್ ಮ್ಯಾನ್ಗಳು, ಇಲ್ಲಿ ಬೆಂಡ್ರವಾಡಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ವಾಟರ್ ಮ್ಯಾನ್ಗಳು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ನಾವೇನು ಐಡೆಂಟಿಫೈ ಮಾಡಿದ್ದೀವಿ ಆ ಕುಡಿಯೋ ನೀರಿನ ಸಮಸ್ಯೆನ ನಾಳೆಯಿಂದನೇ ಸಾಲ್ವ್ ಮಾಡಿ ಅವ್ರಿಗೆ ನಾನು ಒಂದು ವಾರ ಟೈಮ್ ಕೊಡ್ತೀನಿ. ಎಲ್ಲವೂ ಕೂಡ ಕ್ಲೀನಾಗಿ ಇದೇನೇನು ಮಾಡ್ತಾರೆ ಇದು ಅಪ್ ಟು ಡೇಟು ವಿಡಿಯೋ ಮತ್ತು ಫೋಟೋ ಸಮೇತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ CO ಸಾಹೇಬರಿಗೆ ಅದನ್ನು ನಾನು ಕಳಿಸ್ಕೊಡ್ಲೇಬೇಕಾಗ್ತದೆ. ಮತ್ತು ತಾತ್ಕಾಲಿಕವಾಗಿ ಇಲ್ಲಿ 15 ಹಣಕಾಸಲ್ಲಿ ಒಂದು ಸಿವಿಲ್ ಕಾಮಗಾರಿಯನ್ನು ಬದಲಾವಣೆ ಮಾಡೋಕ್ಕೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಾನೇ ಇಂಟ್ರೆಸ್ಟ್ ತಗೊಂಡು ಸುಮೋಟೋ ತಗೊಂಡು ನಾನೇ ಅದನ್ನು ಬದಲಾವಣೆ ಮಾಡಿಬಿಟ್ಟು ಇಲ್ಲೇನು ಖರ್ಚು ವೆಚ್ಚ ಆಗ್ತದೆ ಈಗ ಕುಡಿಯೋ ನೀರಿನ ರಿಪೇರಿಗೆ
ಅದೆಲ್ಲವನ್ನ ಮಾಡಿಸ್ತೀವಿ. ಇನ್ನು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಮಾನ್ಯ ಸಭೆಯವ್ರಿಗೆ ನಾನೇ ಕೂಡ ಒಂದು ಲೆಟರ್ನು ಕೂಡ ಬರೀತೀನಿ. ಇಲ್ಲಿ ನಾನು ನೋಡಿದ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸಮಸ್ಯೆ ಇದೆ, ಈ ಸ್ವಚ್ಛತೆಗೆ ನೀವು ಆಡಳಿತ ಮಂಡಳಿಯವರು ಕ್ರಮ ತಗೋಬೇಕು ಅಂತೇಳಿ ಅವ್ರಿಗೆ ನಾನು ಕೂಡ ಪತ್ರವನ್ನು ಬರೀತೀನಿ. ಅಧ್ಯಕ್ಷರು ಮತ್ತು ಸಾಮಾನ್ಯ ಸಭೆಗೆ ಚರ್ಚೆ ಮಾಡಿ ಒಂದು ಆಕ್ಷನ್ ಪ್ಲಾನ್ ಅನ್ನು ಮಾಡಿ ತುರ್ತಾಗಿ ಆ ಆಕ್ಷನ್ ಪ್ಲಾನ್ ನಮಗೆ ಕಳಿಸ್ಕೊಡ್ಬೇಕು. 15 ಹಣಕಾಸಲಾಗ್ಬೋದು ಅಥವಾ ಜನರಿಂದ ಟ್ಯಾಕ್ಸ್ ಅನ್ನು ವಸೂಲಾತಿ ಮಾಡುವಂಥದ್ದು ಯಾವುದೇ ಕೂಡ ಕ್ರಿಯೋಜನೆ ಮಾಡಬೇಕು. ಕ್ರಿಯೋಜನೆ ಮಾಡಿ ಎಸ್ಟಿಮೇಟ್ ಮಾಡಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಇರ್ತೀವಿ. ಇಲ್ಲ ಸುಮ್ಮನೆ ಬಂದಂಥದ್ದೆಲ್ಲ ಖರ್ಚು ಮಾಡೋದಲ್ಲ, ಕ್ರಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಇಷ್ಟು ಕ್ರಿಯೋಜನೆ ಮಾಡಿದ, ಇಷ್ಟು ಎಸ್ಟಿಮೇಟ್ ಮಾಡಿದ್ವಿ, ಇಷ್ಟು ಕೆಲಸ ಆಗಿದೆ ಅಂತೇಳಿ ತೋರಿಸುವಂಥ ವ್ಯವಸ್ಥೆ ಇರ್ತದೆ. ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನಾನು ಸಾಮಾನ್ಯ ಸಭೆ ಜೊತೆಲಿ ಪತ್ರವನ್ನು ಕೂಡ ಬರೀತೀನಿ, ಇದು ಮಾಡ್ತೀನಿ. ಇನ್ನುಳಿದಂತೆ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಈ ಸ್ವತ್ತಿಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಮಾಲೀಕತ್ವದ ಒಂದು ಸ್ವಲ್ಪ ಸಮಸ್ಯೆ ಇದೆ. ಮೈಸೂರು ಜಿಲ್ಲಾಧಿಕಾರಿಗಳು ಕೊಡ್ಬೇಕಾ, ಮಂಡ್ಯ ಜಿಲ್ಲಾಧಿಕಾರಿಗಳು ಕೊಡ್ಬೇಕಾ, ಅದು ತೀರ್ಮಾನ ಅಲ್ಲಿ ಆಗ್ತದೆ. ಬಟ್ ಈಗ ತಾತ್ಕಾಲಿಕ ಎಷ್ಟು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವರು 2014 ಪೂರ್ವದಲ್ಲಿ ಆ ಮನೆಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇತ್ತು ಅಂತೇಳಿ ಚೆಸ್ಕಾಂ AWE ಅವರಿಂದ ಒಂದು ದೃಢೀಕರಣ ಕೊಟ್ಟರು ಸಾಕು. ಅದರಲ್ಲಿ ನಾನು 11B ಕಾಮನ್ ಆಗಿ ಎಲ್ರಿಗೂ ಏನು ಸರ್ಕಾರದ ಟ್ಯಾಕ್ಸ್ ಇದೆ, ಆನ್ಲೈನ್ ಟ್ಯಾಕ್ಸ್ ಕಟ್ಟಿಸ್ಕೊಡೋದ್ರ ಮುಖಾಂತರ ಕಂಪಲ್ಸರಿ ಎಲ್ಲರೂ ಕೂಡ 11B ಕೊಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಲ್ಲಿಂದನೇ ನಮ್ಮ ಹೊಸ ಪೀಳಿಗೆ ನಾಳೆಯಿಂದ ಏನು ಬರ್ತಾರೆ ಅವ್ರಿಗೆ ತರಬೇತಿನ ಕೊಟ್ಟು ಎಲ್ರಿಗೂ ಕೂಡ ಕಾಮನ್ ಆಗಿ 11B ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದು ನನ್ನ ವ್ಯಾಪ್ತಿ ಮೀರಿದ್ದೇನೆಂದು ದಯಮಾಡಿ ನನ್ನ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನ ತಂದು ಎಷ್ಟು ಸಾಧ್ಯನೋ ಸಮಸ್ಯೆ ಪರಿಹಾರ ಮಾಡೋಣ. ಎಲ್ಲ ಬೆಂಡ್ರವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗ್ರಾಮಸ್ಥರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, 15 ಹಣಕಾಸು ಬರೋದು ವರ್ಷದಲ್ಲಿ ಒಂದೇ ಸಲ. ಇನ್ನುಳಿದಂತೆ ಕ್ಲೀನಿಂಗ್ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವು ಇವತ್ತಿನ ರೇಟಲ್ಲಿ ತೆರಿಗೆ ಕಡಿಮೆ ಇದೆ. ಗ್ರಾಮ ಪಂಚಾಯತಿಗೆ ನಮ್ಮ ತೆರಿಗೆಯನ್ನು ಪಾವತಿಸೋದ್ರ ಮುಖಾಂತರ ನಮ್ಮ ಮನೆಯ ಕುಡಿಯೋ ನೀರು ಪೈಪ್ ರಿಪೇರಿ ಆಗ್ಬೋದು, ಅವೆಲ್ಲ ಮಾಡ್ಬೋದು. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರಿಂದ ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ತೆರಿಗೆಯನ್ನು ಈ ವರ್ಷದ್ದಾದರೆ 2 ಕಂತಲ್ಲಿ, ಹಳೆಯದಾದರೆ 2 ರಿಂದ 3 ಕಂತಲ್ಲಿ ಕೊಡೋದ್ರ ಮುಖಾಂತರ ಮಾಡಿದ್ರೆ ಟ್ಯಾಕ್ಸ್ ಬರೋದ್ರಿಂದ ಗ್ರಾಮ ಪಂಚಾಯತಿ ಶುದ್ಧ ಇರ್ತದೆ ಮತ್ತು ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಎಲ್ಲವನ್ನು ನಾವು ಆದ್ಯತೆಯನ್ನು ಕೊಡಬೇಕು ಅಂತ ಮತ್ತೆ ಸರ್. ಮತ್ತೀಗ ಈ ಅಭಿವೃದ್ಧಿ ಈಗ ಇಷ್ಟೊತ್ತವರೆಗೂ ನೀವು ಅಭಿವೃದ್ಧಿ ಬಗ್ಗೆ ಒಂದು ವಾರದಲ್ಲಿ ಏನೆಲ್ಲ ಯಾವ ರೀತಿ ಕೈ ಹಿಡಿತೀರಿ ಅಂತ ನೀವು ಇಷ್ಟೊತ್ತವರೆಗೂ ಹೇಳಿದ್ರಿ. ಇದು ಬರೀ ಸೋಷಿಯಲ್ ಮೀಡಿಯಾಗಳಿಗೆ ಆಗಲಿ, ಇಲ್ಲ ನಮ್ಗಳ ಸಮಾಧಾನಕ್ಕಾಗಲಿ, ಜನಗಳ ಸಮಾಧಾನಕ್ಕೆ ಮಾತ್ರ ಆಗ್ಬಾರ್ದು. ಇದು ಕಾರ್ಯರೂಪಕ್ಕೆ ಬರಬೇಕು. ಅದು ಒಂದು ವಾರ ನೀವು ಟೈಮ್ ತಗೊಂಡಿದ್ದೀರಿ, ಅದರಂತೆ ದಯವಿಟ್ಟು ಜವಾಬ್ದಾರಿನೂ ಹೌದು. ಮತ್ತೊಮ್ಮೆ ನಾವು ಬರಬಾರ್ದು, ಈ ವಿಚಾರಗಳು ಇಟ್ಕೊಂಡು ನಾವು ಬರಬಾರ್ದು. ಆ ರೀತಿ ನೀವು ಮಾಡ್ಕೊಳ್ಬೇಕು. ಮತ್ತೊಮ್ಮೆ ಇದೇ ತರ ಆಗ್ತು ಅಂತಂದ್ರೆ ನಿಮ್ ವಿರುದ್ಧ ನಾವು ಉಗ್ರ ಹೋರಾಟಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ದಯವಿಟ್ಟು ಅದಕ್ಕೆ ಇನ್ನೊಂದು ಬೇರೆ ಪಂಚಾಯತಿ ವಿಚಾರ ಕಾಲ್ ಮಾಡಿದ್ರೆ ಫಸ್ಟ್ ರೆಸ್ಪಾನ್ಸ್ ಮಾಡಿ, ರೆಸ್ಪಾನ್ಸೇ ಮಾಡಲ್ಲ ನೀವು. ಸರ್ ನಿನ್ನೆ ಮೊನ್ನೆ ಹೊರಕಂಡಳ್ಳಿ ಪಂಚಾಯತಿ ವಿಚಾರದಲ್ಲಿ ನಿನ್ನೆ ಮೊನ್ನೆ ಕಾಲ್ ಮಾಡ್ತಿದ್ದೀವಿ, ಆನ್ ಮಾಡ್ತಿದ್ದೇವೆ, ಕಟ್ ಆಯ್ತಿದೆ. ಆ ತಕ್ಷಣ ಕಮಿಷನರ್ ನೋಟಿಸ್ ಸಾರ್ವಜನಿಕ ಹಿತದೃಷ್ಟಿಯನ್ನು ಗಮನ ಇಟ್ಕೊಂಡು ಅವ್ರು ಕೊಡ್ಬೇಕಾಗಿ ನಿವೇಶನವನ್ನ ಅಕ್ರಮವಾಗಿ ಕೊಟ್ಟಿದ್ದಾರೆ. ಅದು ತೊಂದರೆ ಆಗಿದೆ. ಆ ವ್ಯಾಪ್ತಿ ತಿಪ್ಪೈತೆ ಪಾಪ. ಇನ್ನೊಂದು, ಈಗ ಮಳವಳ್ಳಿ ತಾಲೂಕು ಸಂಬಂಧಪಟ್ಟಂಗೆ ಎಲ್ಲಾ ಪಂಚಾಯತಿಗೂ ನಮ್ಮ KRS ಪಕ್ಷ ವಿಸಿಟ್ ಕೊಡುತ್ತೆ. ಈ ರೀತಿ ಬೇಜವಾಬ್ದಾರಿ ಮಾತಾಡುವಂತದ್ದಾಗ್ಲಿ, ಈ ರೀತಿ ವ್ಯವಸ್ಥೆಗಳು ಏನಾರ ಕೆಟ್ಟಿದ್ರೆ ದಯವಿಟ್ಟು ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನೀವೆಲ್ಲ ಖಂಡಿತವಾಗ್ಲೂ ಬೆಂಡ್ರವಾಡಿ ಗ್ರಾಮದಿಂದನೇ ಇದು ಉದ್ಭವ ಆಗ್ಲಿ ಅಂತ ಮಾದರಿ ಆಗುತ್ತೆ. ಇದೇನು ನೀವು ಬೆಂಡ್ರವಾಡಿಲಿ ಮಾಡಿದೀವಿ ಎಲ್ಲಾ ಪಂಚಾಯತಿಗಳಿಗೂ ಮಾದರಿ ಆಗುತ್ತೆ. ಎಲ್ಲರೂ ಕೂಡ ಅದನ್ನ ಕಲಿತಾರೆ. ಆಡಳಿತ ಮಂಡಳಿಗೂ ಕೂಡ ನೀವು ಮಾಡಿದ್ರೆ ಸರಿ ಸರ್, ಓಕೆ. ನಿಮ್ ಹೆಸರು ಹೇಳಿ ಸರ್. ಶ್ರೀನಿವಾಸ್ ಅಲ್ಲ, ನಿಮ್ ಹೆಸರು ಹೇಳಿ. ಆಮೇಲೆ ಇನ್ನೊಂದು ಸರ್ಕಾರದಿಂದ ಆದೇಶ ಆಗಿರೋದು ನಿಮ್ಮ ID ಕಾರ್ಡ್ ಹಾಕ್ಬೇಕು. ನೀವು ಸಹ ID ಕಾರ್ಡ್ ಹಾಕಿಲ್ಲ. ಮಾಡಿ ಕೇಳ್ತೀನಿ ID ಕಾರ್ಡ್ ವಿಚಾರ. ಇರಿ ನೀವು ಸಹ ತಪ್ಪು ಮಾಡ್ತಾ ಇದ್ರಿ. ಟೋಟಲಿ ಈಗ EO, ತಹಸೀಲ್ದಾರು, CO, DC ಇವ್ರಿಗೆಲ್ಲ ಜುಡಿಷಿಯಲ್ ಕೆಲವು ಟೈಮ್ ಅಲ್ಲಿ ನಾವು ಮಾಡ್ಲಿಕ್ಕಾಗಲ್ಲ. ಹಂಗಲ್ಲ ಸರ್, ಲೋಕಾಯುಕ್ತ ಈಗ ID ಕಾರ್ಡ್ ಹಾಕೋರೆ ಸಂಬಳ ಬರಲ್ವ ಹೆಂಗೆ ಅಂತ ನಮಗೂ ತಪ್ಪು ಮಾಹಿತಿ ಗೊತ್ತಾಗ್ತದೆ. ಆತರ ಇಲ್ಲ. ಲೋಕಾಯುಕ್ತದಲ್ಲಿ ಕೋರ್ಟ್ಗೆ ಹೋದಂತ ಸಂದರ್ಭ ನಮ್ಮಿಂದ ID ತೆಗೆಸಿರೋ ಉದಾಹರಣೆಗಳಿದೆ. ಅಂತ ಟೈಮಲ್ಲಿ ನಾವು ಕೆಲವು ಇವತ್ತು ಕೋರ್ಟ್ ಇತ್ತು, ನನಗೆ ಅದಕ್ಕೋಸ್ಕರ ನೀವು ಹೇಳಗಂಡು ನೀವು ಅಂತಾನೆ DC ಅವರು ಕಂಡೀಷನ್ ಆಗಿ ಹೇಳಿದ್ದಾರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ, ಒಂದು ತಾಲೂಕ್ ಪಂಚಾಯತಿಲೂ, ತಹಸೀಲ್ದಾರ್ ಕಚೇರಿಗಳಲ್ವೇ
ID ಕಾರ್ಡ್ ಹಾಕಬೇಕು, ಮುಂಬಾಗ್ ಬಿಟ್ಕೋಬೇಕು. ಒಳಗಡೆ ಹಾಕೊಂಡು ಕೂತ್ಕೊಂಡ್ರೆ ಯಾರು ಗೊತ್ತಾಗಲ್ಲ. ಸಿಬ್ಬಂದಿಗಳ ಕಡ್ಡಾಯ ಮಾಡ್ಬೇಕು. ಮಾಡಿ ಹೌದು, ಮಾಡಿದಾರೆ ಅವರು. ID ಕಾರ್ಡ್ ಹಾಕಿದಾರೆ. ಇಲ್ಲ ಹಾಕಿದಿರಿ, ನಾವು ಕೇಳ್ತಾ ಇಲ್ಲ. ನಾವು ಯುವ ಅಧಿಕಾರಿಗಳಿಗೆ ಕೇಳ್ತಾ ಇರೋದು, ಯಾಕಂದ್ರೆ ಅವರು ತಪ್ಪು ಮಾಡಿದ್ದಾರೆ. ಸರಿ, ಥ್ಯಾಂಕ್ಸ್ ಸರ್. ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ 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 ಬೆಂಬಲಿಸಿ 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 ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಾರ್ಟಿಗೆ, ಜೈ. ರವಿಕೃಷ್ಣ ರೆಡ್ಡಿ ಅವರಿಗೆ, ಲಿಂಗೇಗೌಡರಿಗೆ ಧನ್ಯವಾದಗಳು. ಬೆಂಡರವಾಡಿ ಗ್ರಾಮಸ್ಥರಿಗೆ ಹೇಳ್ರಿ, ಬೆಂಡರವಾಡಿ ಗ್ರಾಮಸ್ಥರಿಗೆ, ಬೆಂಡರವಾಡಿ ಗ್ರಾಮಸ್ಥರಿಗೆ ಜೈ. ಥ್ಯಾಂಕ್ ಯು.